ನಮಸ್ಕಾರ ಫ್ರೆಂಡ್ಸ್, ಸ್ವಾಗತ ನಿಮ್ಮ ಕಾಂಪೌಂಡ್ ಕಾರ್ನರ್ ಕನ್ನಡ ಚಾನಲ್ಗೆ. ಈ ವಿಡಿಯೋನಲ್ಲಿ ನಾವು ಡಿಸ್ಕಸ್ ಮಾಡೋದು ಅವೆನ್ಯೂ ಸೂಪರ್ ಮಾರ್ಟ್, ಅಂದರೆ ನಮ್ಮ ಎಲ್ಲ ಜನರಿಗೆ ಗೊತ್ತಿರುವ ಡಿಮಾರ್ಟ್ ಕಂಪನಿ ಬಗ್ಗೆ. ಸೊ ಕಂಪನಿ ಇವತ್ತು Q3 ರಿಸಲ್ಟ್ಸ್ನನ್ನು ಅನೌನ್ಸ್ ಮಾಡಿದೆ. ಈ ರಿಸಲ್ಟ್ಸ್ ಪಾಸಿಟಿವಾ, ಇನ್ವೆಸ್ಟರ್ಸ್ಗೆ ಬೆನಿಫಿಟ್ ಇರುತ್ತಾ, ಶೇರ್ ಪ್ರೈಸ್ ಮೇಲೆ ಯಾವ ಇಂಪ್ಯಾಕ್ಟ್ ಬರುತ್ತೆ, ಸಿಂಪಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಸೊ ಕಂಪನಿ ಶಾರ್ಟ್ ಫಾರ್ಮಲ್ಲಿ ಹೇಳೋದಾದರೆ, ಅವೆನ್ಯೂ ಸೂಪರ್ ಮಾರ್ಟ್ ಅಂದರೆ ನಿಮಗೆ ಒಂದು ದೊಡ್ಡ ರಿಟೇಲ್ ಚೈನ್ ಬಿಸ್ನೆಸ್ ಗೆಳೆಯರೆ. ಇಂಡಿಯಾನಲ್ಲಿ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ವ್ಯಾಲ್ಯೂ ರಿಟೇಲ್ ಕಂಪನೀಸಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಸೊ ಫಸ್ಟ್ ನಂಬರಲ್ಲಿ ನಿಮಗೆ ರಿಲಯನ್ಸ್ ನೋಡಲಿಕ್ಕೆ ಸಿಗ್ತದೆ, ರಿಲಯನ್ಸ್ ರಿಟೇಲ್. ಸೊ ಸೆಕೆಂಡಲ್ಲಿ ನಿಮಗೆ ಡಿಮಾರ್ಟ್ ಕಂಪನಿ ನೋಡಲಿಕ್ಕೆ ಸಿಗ್ತದೆ. ಸೊ ಇದರದ್ದು ಮೇಯ್ನ್ ಬಿಸ್ನೆಸ್ ಅಡ್ವಾಂಟೇಜ್ ಏನಂದರೆ, ಇವರು ನಿಮಗೆ ಲೋ ಪ್ರೈಸಲ್ಲಿ ಹೈ ವಾಲ್ಯೂಮ್ ಕೊಡ್ತಾರೆ. ಸೊ ಇದೇ ನಿಮಗೆ ಡಿಮಾರ್ಟ್ ಇದು ಮೇಯ್ನ್ ಬಿಸ್ನೆಸ್ ಮಾಡೆಲ್. ಸೊ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಇದು ತುಂಬ ಸ್ಟಾಕ್ ನಿಮಗೆ ಫೇವ್ರೇಟ್ಫುಲ್ ಆಗಿ ನೋಡಲಿಕ್ಕೆ ಸಿಗ್ತದೆ. ಸೊ ನೋಡೋಣ ಈ ಕಂಪನಿದು ನಂಬರ್ಸ್ ಹೇಗಿದೆ ಅಂಥೇಳಿ. ಸೊ ಫಸ್ಟ್ ನೀವು ಇಲ್ಲಿ ಸೀಕ್ವೆನ್ಸ್ ನೋಡ್ಬೋದು ಗೆಳೆಯರೆ. ಇದು ನಿಮಗೆ ಇಯರ್ ಆನ್ ಇಯರ್ ನೋಡಲಿಕ್ಕೆ ಸಿಗ್ತದೆ. ಇದು ನಿಮಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ದು ಕಂಪ್ಯಾರಿಸನ್ ನೋಡಲಿಕ್ಕೆ ಸಿಗ್ತಾ ಉಂಟು. ಸೊ ಕಂಪನಿದು ಟೋಟಲ್ ಇನ್ಕಮ್ ನೀವು ನೋಡ್ಬೋದು, ಈ 3 ತಿಂಗಳಲ್ಲಿ ಕಂಪನಿ ಎಷ್ಟು ಅರ್ನ್ ಮಾಡಿದೆ ಅಂಥೇಳಿ. ಸೊ ಈ 3 ತಿಂಗಳಲ್ಲಿ ಡಿಸೆಂಬರ್ವರೆಗೆ ಕಂಪನಿ 18,117 crores ಇದು ರೆವೆನ್ಯೂ ಕಂಪನಿ ಜನರೇಟ್ ಮಾಡಿದೆ. ಸೊ ಅದು ಒಂದು ವರ್ಷದ ಹಿಂದೆ ಆಲ್ಮೋಸ್ಟ್ 16,000ವರೆಗೆ ನಿಮಗೆ ರೆವೆನ್ಯೂ ನೋಡಲಿಕ್ಕೆ ಸಿಗ್ತಾಯಿತ್ತು. ಸೊ 16,000 ಕೋಟಿಯಿಂದ 18,000ವರೆಗೆ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಅಂದರೆ ರೆವೆನ್ಯೂಲಿ ನಿಮಗೆ ಒಳ್ಳೆ ಜಂಪ್ ನೋಡಲಿಕ್ಕೆ ಸಿಗ್ತಾಯಿದೆ. ಹಾಗೆ 3 ತಿಂಗಳು ಹಿಂದೆ ಕಂಪನಿ 16,600 ಮಾಡಿತ್ತು. ಸೊ ಈ ಸಲ 18,000ವರೆಗೆ ಮಾಡಿದೆ. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ಲಸ್ ಇಯರ್ ಆನ್ ಇಯರ್ ಎರಡೂ ಸೈಡಲ್ಲಿ ನಿಮಗೆ ಕಂಪನಿ ರೆವೆನ್ಯೂಲಿ ನಿಮ್ಗೆ ಒಳ್ಳೆ ಜಂಪ್ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಖಾಲಿ ರೆವೆನ್ಯೂ ನೋಡಿದ್ರೆ ಆಗೋದಿಲ್ಲ ಗೆಳೆಯರೆ, ಇದರೊಟ್ಟಿಗೆ ನಾವು ಅದರ ಕಂಪನಿದು ಎಕ್ಸ್ಪೆನ್ಸ ನೋಡಬೇಕಾಗುತ್ತೆ. ರೆವೆನ್ಯೂ ಇಷ್ಟು ಅರ್ನ್ ಮಾಡಿ ಆಮೇಲೆ ಕಂಪನಿ ಲಾಸನ್ನು ಸಹ ಪೋಸ್ಟ್ ಮಾಡ್ಬೋದು, ಯಾಕೆಂದರೆ ಎಕ್ಸ್ಪೆನ್ಸಸ್ ಕಂಟ್ರೋಲಲ್ಲಿ ಇರಲಿಲ್ಲ ಅಂದರೆ. ಸೊ ನೋಡೋಣ ಕಂಪನಿದು ಎಕ್ಸ್ಪೆನ್ಸಸ್ ಯಾವ ಥರ ಇದೆ ಅಂಥೇಳಿ. ಸೊ ಕಂಪನಿದು ಎಕ್ಸ್ಪೆನ್ಸಸ್ಸಿಗೆ ನೀವು ಇಲ್ಲಿ ನೋಡೋದಾದರೆ, ಕಂಪನಿ ಈ ಕ್ವಾರ್ಟ್ರಲ್ಲಿ 16,942 ಕೋಟಿಯ ಎಕ್ಸ್ಪೆನ್ಸ್ ಮಾಡಿದೆ. ಹೇಗೆ ಕಂಪನಿದು ಇನ್ಕಮ್ ಗ್ರೋ ಆಗಿದೆಯಾ, ಹಾಗೆ ಕಂಪನಿದು ಎಕ್ಸ್ಪೆನ್ಸಸ್ ನಿಮಗೆ ಗ್ರೋ ಆಗೋದು ನೋಡಲಿಕ್ಕೆ ಸಿಗ್ತಾ ಉಂಟು. ಸೊ ಒಂದು ವರ್ಷ ಹಿಂದೆ 15,000 ಕೋಟಿಯ ಎಕ್ಸ್ಪೆನ್ಸ್ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಕಂಪನಿಯ ಎಕ್ಸ್ಪೆನ್ಸ್ ನಿಮಗೆ ಇಯರ್ ಆನ್ ಇಯರ್ ಗ್ರೋ ಆಗೋದು ನೋಡಲಿಕ್ಕೆ ಸಿಗ್ತಾ ಇದೆ ಗೆಳೆಯರೆ. ಹಾಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸಹ ಕಂಪನಿದು ಎಕ್ಸ್ಪೆನ್ಸ್ ನಿಮಗೆ ಗ್ರೋ ಆಗಲಿಕ್ಕೆ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಕಳೆದ ಕ್ವಾರ್ಟ್ರಲ್ಲಿ 15,751 ಕೋಟಿಯ ನಿಮಗೆ ಕಂಪನಿ ಎಕ್ಸ್ಪೆನ್ಸ್ ಮಾಡಿತ್ತು. ಸೊ ಇದ ನಂತರ ನಿಮಗೆ ಪ್ರಾಫಿಟ್ ಬರ್ತದೆ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟುವ ಮೊದಲು ಬರುವ ಪ್ರಾಫಿಟ್ ನೀವು ಇಲ್ಲಿ ನೋಡ್ಬೋದು. ಈ ಕ್ವಾರ್ಟ್ರಲ್ಲಿ 1,175 ಕೋಟಿ ನಿಮಗೆ ನೋಡಲಿಕ್ಕೆ ಸಿಗ್ತಾಯಿತ್ತು. ಒಂದು ವರ್ಷ ಹಿಂದೆ 995 ಕೋಟಿಯ ಪ್ರಾಫಿಟ್ ನಿಮಗೆ ನೋಡಲಿಕ್ಕೆ ಸಿಗ್ತಾಯಿತ್ತು. ಸೊ 995ರಿಂದ 1,175 ಕೋಟಿಯ ನಿಮಗೆ ಪ್ರಾಫಿಟ್ ಜಂಪ್ ನೋಡಲಿಕ್ಕೆ ಸಿಗ್ತಾಯಿದೆ. ಸೊ ಒಳ್ಳೆ ಜಂಪ್ ನಿಮಗೆ ಇಲ್ಲಿ ನೋಡಲಿಕ್ಕೆ ಸಿಗ್ತಾಯಿದೆ ಗೆಳೆಯರೆ. ಹಾಗೂ ಒಂದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಸಹ ನೋಡ್ಬೋದು, 945 ಆಲ್ಮೋಸ್ಟ್ 945 ಹೇಳ್ಬೋದು. ಅಲ್ಲಿಂದ 1,175 ಕೋಟಿವರೆಗೆ ಬರೋದು ನೋಡಲಿಕ್ಕೆ ಸಿಗ್ತಾಯಿದೆ. ಸೊ ಇಯರ್ ಆನ್ ಇಯರ್ ಪ್ಲಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಎರಡು ನಿಮಗೆ ಟ್ಯಾಕ್ಸ್ಗಿಂತ ಮೊದಲಿದ್ದು ಪ್ರಾಫಿಟಲ್ಲಿ ಒಳ್ಳೆ ಜಂಪ್ ನೋಡಲಿಕ್ಕೆ ಸಿಗ್ತಾಯಿದೆ ಗೆಳೆಯರೆ. ಸೊ ಹಾಗೆ ನೀವೀಗ ನೋಡ್ಬೋದು, ಎಲ್ಲ ನ್ಯೂಸ್ ಪೇಪರಲ್ಲಿ ಬರೋ ಫೈನಲ್ ಪ್ರಾಫಿಟ್ ಟ್ಯಾಕ್ಸ್ ಎಲ್ಲ ಕೊಟ್ಟಾದ ನಂತರ ಈ ಕ್ವಾರ್ಟ್ರಲ್ಲಿ ಕಂಪನಿ 855 ಕೋಟಿಯ ಪ್ರಾಫಿಟನ್ನು ಪೋಸ್ಟ್ ಮಾಡಿದೆ. ಹಾಗೆ ಒಂದು ವರ್ಷ ಹಿಂದೆ 723 ಕೋಟಿ ಇತ್ತು. ಸೊ 723 ಕೋಟಿಯಿಂದ 855 ಕೋಟಿಯ ನಿಮಗೆ ಪ್ರಾಫಿಟ್ ಜಂಪ್ ನೋಡಲಿಕ್ಕೆ ಸಿಗ್ತಾಯಿದೆ. ಹಾಗೂ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸಹ ನೀವು ನೋಡ್ಬೋದು, 684ರಿಂದ 855 ಕೋಟಿಯ ಜಂಪ್ ನಿಮಗೆ ನೋಡಲಿಕ್ಕೆ ಸಿಗ್ತಾಯಿದೆ. ಸೊ ಪ್ರಾಫಿಟಲ್ಲಿ ನಿಮಗೆ ಆಲ್ಮೋಸ್ಟ್ 18% ಅಷ್ಟು ಜಂಪ್ ನಿಮಗೆ ನೋಡಲಿಕ್ಕೆ ಸಿಗ್ತಾಯಿದೆ. ಈ ಗ್ರೋತು ಏನು ತೋರಿಸುತ್ತೆ ಅಂದರೆ, ಕಂಪನಿ ಸೇಲ್ಸ್ ಮಾತ್ರ ಅಲ್ಲ, ಎಕ್ಸ್ಪೆನ್ಸಸ್ ಕಂಟ್ರೋಲ್ ಮಾಡಿ ಪ್ರಾಫಿಟ್ ಇನ್ಕ್ರೀಸ್ ಮಾಡಿದೆ ಅಂಥೇಳಿ. ಸೊ ರಿಟೇಲ್ ಸೆಕ್ಟರ್ನಲ್ಲಿ ಇದು ತುಂಬ ಕಷ್ಟ ಆದ ಕೆಲಸ ಗೆಳೆಯರು, ಇದು ಅಷ್ಟೊಂದು ಈಸಿ ಅಲ್ಲ. ಸೊ ಆದರೂ ಸಹ ಕಂಪನಿ ಒಳ್ಳೆ ಗ್ರೋತ್ನ ಇಲ್ಲಿ ನಿಮಗೆ ಮೇಂಟೈನ್ ಮಾಡೋದು ನೋಡಲಿಕ್ಕೆ ಸಿಗ್ತಾಯಿದೆ. ಹಾಗೆ ನೀವು ರೆವೆನ್ಯೂ ಸೈಡಲ್ಲಿ ಸಹ ನೀವು ನೋಡೋದಾದರೆ, ಕಂಪನಿ ನಿಮಗೆ 13% ಅಷ್ಟು ರೆವೆನ್ಯೂ ಗ್ರೋತ್ ಇಲ್ಲಿ ನಿಮಗೆ ಕೊಡೋದನ್ನು ನೋಡಲಿಕ್ಕೆ ಸಿಗ್ತದೆ ಕಂಪೇರ್ ಟು ಲಾಸ್ಟ್ ಇಯರ್. ಸೊ ಇದರಲ್ಲಿ ಸಹ ನಿಮಗೆ ಒಳ್ಳೆ ಜಂಪ್ ನಿಮಗೆ ರೆವೆನ್ಯೂಲಿ ಸಹ ನೋಡಲಿಕ್ಕೆ ಸಿಗ್ತಾಯಿದೆ. ಅಂದರೆ ನಿಮಗೆ ಇಲ್ಲಿ ಜಾಸ್ತಿ ಸ್ಟೋರ್ಸ್ ಕಂಪನಿ ಓಪನ್ ಮಾಡ್ತಾ ಇದೆ, ಜಾಸ್ತಿ ಕಸ್ಟಮರ್ಸ್ ಬರ್ತಾ ಇದ್ದಾರೆ ಕಂಪನಿಗೆ. ಹಾಗೆ ಜಾಸ್ತಿ ಕಸ್ಟಮರ್ಸ್ ಬಂದರೆ ಜಾಸ್ತಿ ಬಿಲ್ಲಿಂಗ್ ಸಹ ಆಗುತ್ತೆ. ಹಾಗಾಗಿ ಇನ್ಫ್ಲೇಷನ್ ಇದ್ದರೂ, ಕಾಂಪಿಟೇಷನ್ ಇದ್ದರೂ ಡಿಮಾರ್ಟ್ ಕಸ್ಟಮರ್ಸ್ನ ಲೂಸ್ ಆಗ್ತಾ ಇಲ್ಲ ಅನ್ನೋದು ನಿಮಗೆ ಇಲ್ಲೊಂದು ಕ್ಲಿಯರ್ ಸಿಗ್ನಲ್ ನೋಡಲಿಕ್ಕೆ ಸಿಗ್ತದೆ. ಯಾಕೆಂದರೆ ಪ್ರಾಫಿಟ್ಸ್ ಒಳ್ಳೆ ಜಂಪ್ ಆಗ್ತಾಯಿದೆ, ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ಲಸ್ ಇಯರ್ ಆನ್ ಇಯರ್ ಎರಡೂ ಸೈಡಲ್ಲಿ ಸಹ ನಿಮಗೆ ಒಳ್ಳೆ ಜಂಪ್ ಆಗ್ತಿದೆ. ಹಾಗೆ ರೆವೆನ್ಯೂಲಿ ಸಹ ನಿಮಗೆ ಒಳ್ಳೆ ಜಂಪ್ ನೋಡಲಿಕ್ಕೆ ಸಿಗ್ತಾಯಿದೆ.
ಈಗ ನಾವು ನೋಡೋಣ ಸ್ಟಾಕ್ ಮಾರ್ಕೆಟ್ ಸೈಡಲ್ಲಿ ಇದರದ್ದು ಪ್ರಾಫಿಟ್ಸ್ ನಿಮಗೆ ಹೇಗೆ ನೋಡಲಿಕ್ಕೆ ಸಿಗ್ತಾ ಇದೆ ಅಂಥೇಳಿ. ಸೊ ಇದರಲ್ಲಿ ನಾವು ಎರಡು ಪ್ರಾಸ್ಪೆಕ್ಟಿವನ್ನು ನೋಡ್ಬೋದು. ಒಂದು ನಿಮಗೆ ಶಾರ್ಟ್ ಟರ್ಮ್ ಗೆಳೆಯರೆ, ಶಾರ್ಟ್ ಟರ್ಮಲ್ಲಿ ಏನಂದರೆ ರಿಸಲ್ಟ್ ಆಲ್ರೆಡಿ ನಿಮಗೆ ಪ್ರೈಸಲ್ಲಿ ಇನ್ಕ್ಲೂಡ್ ಆಗಿದ್ದರೆ ನಿಮಗೆ ನಾಡಿದ್ದು ಮಂಡೇ ಮಾರ್ಕೆಟ್ ಓಪನ್ ಆಗುವಾಗ ಪ್ರಾಫಿಟ್ ಬುಕ್ಕಿಂಗ್ ನೋಡಲಿಕ್ಕೆ ಸಿಗ್ಬೋದು, ಯಾಕೆಂದರೆ ಪ್ರೈಸಸ್ ಆಲ್ರೆಡಿ ರನ್ ಅಪ್ ಆಗಿದೆ. ಸೊ ಆಗಿಲ್ಲ ಅಂದರೆ ಸ್ವಲ್ಪ ನಿಮಗೆ ರ್ಯಾಲೀಸ ನೋಡಲಿಕ್ಕೆ ಸಿಗ್ಬೋದು. ಒಂದು ವೇಳೆ ನೀವೀಗ ಅದನ್ನು ಲಾಂಗ್ ಟರ್ಮ್ ಸೈಡಲ್ಲಿ ನೋಡೋದಾದರೆ ಡಿಮ್ಯಾಟ್ ನಿಮ್ಗೆ ಇನ್ನೂ ಸಹ ತುಂಬ ಸಾಲಿಡ್ ಬಿಸ್ನೆಸ್ ಇಲ್ಲ ಸ್ಟ್ರಾಂಗ್ ಬಿಸ್ನೆಸ್ ನೋಡಲಿಕ್ಕೆ ಸಿಗ್ತಾ ಇದೆ ಗೆಳೆಯರೆ. ರಿಟೇಲ್ ಕನ್ಸಂಪ್ಷನ್ ಗ್ರೋ ಆದ ಹಾಗೆ ನಿಮಗೆ ಡಿಮಾರ್ಟಿಗೆ ನಿಮಗೆ ಜಾಸ್ತಿ ಬೆನಿಫಿಟ್ ನೋಡಲಿಕ್ಕೆ ಸಿಗ್ತದೆ. ಈ ಸ್ಟಾಕ್ ನಿಮಗೆ ಟ್ರೇಡರ್ ಇದು ಸ್ಟಾಕ್ ಅಲ್ಲ ಗೆಳೆಯರೆ, ಇದನ್ನು ನಿಮಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಿಗೆ ಒಳ್ಳೆ ತುಂಬ ಸ್ಟಾಕ್ ನೋಡಲಿಕ್ಕೆ ಸಿಗ್ತದೆ. ಇದರ ಹಾಗೆ ಕಂಪನಿಯೊಟ್ಟಿಗೆ ಕೆಲ ನಿಮಗೆ ರಿಸ್ಕ್ ಫ್ಯಾಕ್ಟರ್ಸ್ ಸಹ ಇದೆ ಗೆಳೆಯರೆ, ಯಾಕೆಂದರೆ ಇದು ಕಂಪನಿ ಇಷ್ಟು ಒಳ್ಳೆ ಇದೆ ಆದರೆ ಸಹ ಇದರೊಟ್ಟಿಗೆ ಕೆಲ ನಿಮಗೆ ರಿಸ್ಕ್ ಫ್ಯಾಕ್ಟರ್ ನೋಡಲಿಕ್ಕೆ ಸಿಗ್ತಾ ಇದೆ. ಏನಂದರೆ ನಿಮಗೆ ಒಂದು ವ್ಯಾಲ್ಯೂಯೇಷನ್ ಈ ಕಂಪನಿ ತುಂಬ ಹೈಯಲ್ಲಿದೆ ಗೆಳೆಯರೆ, ಯಾಕೆಂದರೆ ಯಾವಾಗಿಂದ ಈ ಕಂಪನಿದು IPO ಬಂದಿದೆಯಾ ಆವಾಗಿಂದ ಕಂಪನಿ ನಿಮಗೆ ಕಂಟಿನ್ಯೂಸ್ ಆಗಿ ಒಳ್ಳೆ ನಿಮಗೆ ರ್ಯಾಲಿ ನೋಡಲಿಕ್ಕೆ ಸಿಗ್ತಾ ಇತ್ತು. 300 ರೂಪಾಯಿ ಸ್ಟಾಕ್ ನಿಮಗೆ 5-5.5 ಸಾವಿರವರೆಗೆ ಹೋಗಿತ್ತು. ಈಗ ನೀವು ನೋಡ್ಬೋದು ಕಳೆದ 4-5 ವರ್ಷದಿಂದ ಕಂಪನಿ ಒಂದೇ ರೇಂಜಲ್ಲಿ ತಿರುಗ್ತಾ ಉಂಟು, ಯಾಕೆಂದರೆ ಕಂಪನಿದು ವ್ಯಾಲ್ಯೂಯೇಷನ್ಸ್ ತುಂಬ ಹೈ ಇದೆ ಹಾಗೂ ಕಂಪನಿಗೆ ನಮಗೆ ತುಂಬ ಕಾಂಪಿಟೇಷನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ. ಯಾವುದಂದರೆ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸಿಂದ, ಈ ಬ್ಲಿಂಕಿಟ್ ಆಗಲಿ, ಜೆಪ್ಟೋ ಆಗಲಿ, ಸ್ವಿಗ್ಗಿ ಆಗಲಿ, ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್ ಇವರಿಂದ ನಿಮಗೆ ತುಂಬ ಕಂಪನಿಗೆ ಕಾಂಪಿಟೇಷನ್ ನೋಡಲಿಕ್ಕೆ ಸಿಗ್ತಾ ಇದೆ. ಡಿಮಾರ್ಟ್ ಏನಂದರೆ ನಿಮಗೆ ಆಫ್ಲೈನ್ ಜಾಸ್ತಿ ಬಿಸ್ನೆಸ್ ಮಾಡುತ್ತೆ ಕಂಪೇರ್ ಟು ಆನ್ಲೈನ್. ಸೊ ಹಾಗಾಗಿ ಇವರಿಂದ ನಿಮಗೆ ತುಂಬ ಕಾಂಪಿಟೇಷನ್ ನೋಡಲಿಕ್ಕೆ ಸಿಗ್ತಾ ಇದೆ. ಹಾಗೆ ಕಂಪನಿ ಮೇಲೆ ತುಂಬ ಎಕ್ಸ್ಪಾನ್ಷನ್ ಪ್ರೆಷರ್ಸ್ ಸಹ ಇದೆ. ಏನಂದರೆ ಕಂಪನಿ ಆಲ್ ಓವರ್ ಇಂಡಿಯಾ ನಿಮಗೆ ಪ್ರೆಸೆಂಟ್ ಇಲ್ಲ. ಸೊ ಅವ್ರೇನಂದರೆ ಇವರು ಮಾಡ್ತಾ ಇದ್ದಾರೆ, ಅವ್ರಿಗೆ ಇನ್ನೂ ಸಹ ಜಾಸ್ತಿ ಸ್ಟೋರ್ಸ್ನ ಅವರು ಮಾಡಬೇಕಾಗುತ್ತೆ. ಹಾಗಾಗಿ ರಿಲಯನ್ಸ್ ರಿಟೇಲ್ಗೆ ಕಂಪೇರ್ ಮಾಡಿದರೆ ಇವರ ಸ್ಟೋರ್ಸ್ ತುಂಬ ಕಡಿಮೆ ಇದೆ. ರಿಲಯನ್ಸ್ ರಿಟೇಲ್ ನಿಮಗೆ 1,000 ಮೇಲೆ ನಿಮಗೆ ಸ್ಟೋರ್ಸ್ ನೋಡಲಿಕ್ಕೆ ಸಿಗ್ತದೆ, ಆದರೆ ನಿಮಗೆ ಡಿಮಾರ್ಟಿದು ಅಷ್ಟು ಸ್ಟೋರ್ಸ್ ನೋಡಲಿಕ್ಕೆ ಸಿಗೋದಿಲ್ಲ. ಸೊ ಹಾಗಾಗಿ ಇವರಿಗೆ ಎಕ್ಸ್ಪಾನ್ಷನ್ಸ್ ತುಂಬ ಜಾಸ್ತಿಯಾಗಿ ಮಾಡಬೇಕಾಗುತ್ತೆ. ಹಾಗಾಗಿ ಇನ್ವೆಸ್ಟ್ ಮಾಡೋ ಮೊದಲು ಡೈರೆಕ್ಟಾಗಿ ಬ್ಲೈಂಡಾಗಿ ಇನ್ವೆಸ್ಟ್ ಮಾಡಬೇಡಿ, ಕಂಪ್ಲೀಟಾಗಿ ರಿಸರ್ಚ್ ಮಾಡಿ ಆಮೇಲೆ ಇನ್ವೆಸ್ಟ್ ಮಾಡಿ. ಈ ಸ್ಟಾಕ್ ನಿಮಗೆ ಯಾವುದು ರೆಕಮೆಂಡೇಷನ್ ಅಲ್ಲ ಗೆಳೆಯರೆ, ಕೇವಲ ಸ್ಟಡಿ ಪರ್ಪಸ್ಸಿಗೆ ನಾನಿದು ವಿಡಿಯೋ ಮಾಡೋದು. ಮತ್ತು ಪ್ಲಸ್ ಇದು ರಿಸಲ್ಟ್ ಕೇವಲ ಓವರ್ವ್ಯೂ ಮಾತ್ರ, ಡೀಟೇಲ್ಡ್ ಇದು ರಿವ್ಯೂ ಅಲ್ಲ. ರಿಸಲ್ಟ್ ಓಡೋದಂದರೆ ಹೀಗೆ ಅಲ್ಲ, ನೀವು ಆ ಫುಲ್ PDF ಓದಬೇಕಾಗ್ತದೆ. ಪ್ಲಸ್ ನಿಮಗೆ ಕನ್ಕ್ಲೂಷನ್ ಕೊಡೋದಾದರೆ ಓವರಾಲ್ ಆಗಿ ನೋಡೋದಾದರೆ ಡಿಮಾರ್ಟ್ ಇದು Q3 ರಿಸಲ್ಟ್ಸ್ ತುಂಬ ಚೆನ್ನಾಗಿ ನೋಡಲಿಕ್ಕೆ ಸಿಗ್ತಾ ಇದೆ ಗೆಳೆಯರೆ. ಪ್ರಾಫಿಟಲ್ಲಿ ಸ್ಟ್ರಾಂಗ್ ಗ್ರೋತ್ ಇದೆ, ರೆವೆನ್ಯೂಸ್ ನಿಮಗೆ ಸ್ಟ್ರಾಂಗ್ ಗ್ರೋತ್ ಪ್ಲಸ್ ಸ್ಟೇಬಲ್ ನೋಡಲಿಕ್ಕೆ ಸಿಗ್ತಾ ಇದೆ. ಹಾಗೆ ಬಿಸ್ನೆಸ್ ಎಕ್ಸಿಕ್ಯೂಷನ್ ಸಹ ನಿಮಗೆ ಸಾಲಿಡಾಗಿ ಇಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ. ಇದೆಲ್ಲ ನಿಮಗೆ ಕೇವಲ ನ್ಯೂಸ್ ಬೇಸ್ಡ್ ಅನಾಲಿಸಿಸ್ ಮಾತ್ರ ಗೆಳೆಯರೆ, ಇನ್ವೆಸ್ಟ್ಮೆಂಟ್ಸ್ ಡಿಸಿಷನ್ ಅಲ್ಲ. ಯಾವಾಗಲೂ ಇನ್ವೆಸ್ಟ್ ಮಾಡೋ ಮೊದಲು ಕ್ಲಿಯರಾಗಿ ನೀವು ಸ್ಟಡಿ ಮಾಡಿ ಆಮೇಲೆ ನಿಮ್ಮ ಸ್ವಂತ ಡಿಸಿಷನನ್ನು ನೀವು ತಗೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ನಲ್ಲಿ ಹೇಳಿ ನಿಮಗೆ ಡಿಮಾರ್ಟ್ ಶೇರ್ ಲಾಂಗ್ ಟರ್ಮಲ್ಲಿ ಏನಂತ ಅನಿಸುತ್ತೆ ಅಂತ ಹೇಳಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.